ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನನಗೆ ಯಾವುದೋ ಡಾನ್ಸ್ ಕ್ಲಾಸ್ ಇರಲಿಲ್ಲ. ಸೊ ಲೇಟಾಗಿ ಎದ್ದು ಈ ಥರ ಹುಚ್ಚುಚ್ಚು ಥರ ಆಡ್ತಾ ಇದ್ದೀನಿ. ಗೊತ್ತು ಹುಚ್ಚಿ ಥರ ಇದ್ದೀನಿ ಅಂತ. ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಎದ್ದು ತಲೆ ಸ್ನಾನ ಎಲ್ಲ ಮಾಡಿ ಆಮೇಲೆ ಶಾಪಿಗೆ ಹೋಗ್ಬೇಕಷ್ಟೇ ಇವತ್ತು. ಆಮೇಲೆ ಮೇಜರ್ ಆಗಿ ಇವತ್ತು ಸಿಕ್ಕಾಪಟ್ಟೆ ಶೂಟ್ಸ್ ಇದೆ ಗೈಸ್. ಒಂದು ಅರೌಂಡ್ 10 ಶೂಟ್ಸ್ ಇದೆ ಇವತ್ತು ಬಾಕಿ ಇದೆ. ಶಾಪಿಂದಾಗಲಿ ನಂದು ಬೇರೆದತ್ತಾಗಲಿ ಪ್ರತಿಯೊಂದರದ್ದು ಇದೆ. ಇವತ್ತು ನನ್ನ ಫ್ರೆಂಡ್ ಕೂಡ ಬರ್ತಾ ಇದ್ದಾಳೆ. ಸೊ ಇಬ್ಬರು ಎಲ್ಲ ಶೂಟ್ಸ್ ಮುಗಿಸಿ ಮತ್ತೆ ಏನೇನು ಮಾಡ್ಬೋದು ನೋಡೋಣ ಬನ್ನಿ ಗೈಸ್. ಸೊ ಗೈಸ್ ನಾ ಏನಾಗೋಗಿದೆ ಗೊತ್ತಾ, ನಾನು ಮರ್ತೆ ಹೋಗಿದ್ದೀನಿ. ಇವತ್ತು ನಮ್ಮಮ್ಮ ಬೆಳಗ್ಗೆ ಹೇಳಿದ್ರು ಇವತ್ತು ಅಜ್ಜಿ ಮನೆಗೆ ಬಿಟ್ಬಿಟ್ಟು ಬರಬೇಕು ನನ್ನ ಅಂತ. ನಾನು ಮರ್ತೆ ಹೋಗ್ಬಿಟ್ಟಿದ್ದೀನಿ. ಇವಾಗ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಕೇಳಿದ್ರೆ ಆಲ್ರೆಡಿ ಟೈಮ್ 10:15 ಆಗೋಗಿದೆ. ನಾ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ, ಗೊತ್ತಾಗಿಲ್ಲ ಟೈಮ್ ಹೋಗಿರೋದು. ನಮ್ಮ ಅಮ್ಮಂಗೆ ಇವಾಗ ಫೋನ್ ಮಾಡಿ ಕೇಳ್ತೀನಿ. ನಮ್ಮಮ್ಮ ಆಲ್ರೆಡಿ ಅಜ್ಜಿ ಮನೇಲಿ ಇದ್ದಾರಂತೆ ಗೈಸ್. ಹೆಂಗೆ ಹೋದೆ ಅಂತ ಡ್ರೈವರ್ ಅಂಕಲ್ ಜೊತೆ ಬಿಡಿಸ್ಕೊಂಡೆ. ನಿನಗೆ ಫೋನ್ ಮಾಡಿದೆ, ನಿನ್ನ ಫೋನು ಎತ್ತಲಿಲ್ಲ ಅಂತೆಲ್ಲ ಒಂದೆರಡು ಮಾತು ಸರಿಯಾಗಿ ಬೈದರು. ಹೋಗ್ಲಿ ಬಿಡು, ಬೈಯೋರು ಬೈತಾರೆ ಅಂತ ಅನ್ಕೊಂಡು ಸುಮ್ಮನೆ ಆಗಿ ಸದ್ಯ ನಂಗೆ ಒಂದು ಕೆಲಸ ತಪ್ತು ಅಂತ ಅನ್ಕೊಂಡು ಸುಮ್ಮನಾದೆ. ಸೊ ಇವಾಗ ಅದೊಂದು ಕೆಲಸ ತಪ್ತು. ಸೊ ಇವಾಗ ಸ್ನಾನ ಮಾಡ್ಕೊಂಡು ಟೈಮ್ ಆಗೋಗಿದೆ. ಸೊ ಡೈಲಿ ಹಿಂಗೆ ಇರೋಕ್ಕಾಗಲ್ಲ. ಕರೆಕ್ಟಾಗಿ 10 ಗಂಟೆಗೆ ಶಾಪ್ಗೆ ಹೋಗಬೇಕು, ಅವೆಲ್ಲ ಆಗಲ್ಲ ಗೈಸ್. ಒಂದೊಂದು ದಿವಸ ಅಫ್ಕೋರ್ಸ್ ನಾನು ಮನುಷ್ಯಲೆ, ಟೈಮ್ ದಿವಸ ಹಿಂಗೆ ಇರೋಕ್ಕಾಗಲ್ಲ, ಹೋಗ್ಬೇಕು. ಒಂದು ದಿವಸ ಏನಾಗಲ್ಲ, ಒಂದು 10 ಗಂಟೆಗೆ ಪ್ರತಿ ದಿವಸ 10 ಗಂಟೆ ಹೋಗ್ತಿದ್ದೆ ಅಂದರೆ ಇವತ್ತೊಂದು 11 ಗಂಟೆಗೆ ಹೋದರೆ ಏನೂ ಆಗಲ್ಲ, 1 ಅವರ್. ಸೊ ಇವಾಗ ಸ್ನಾನ ಮಾಡಿಕೊಂಡು ಹೋಗಬೇಕು. ಬೇಗ ಬೇಗ ಹೋಗೋಣ ಬನ್ನಿ. ನಾನು ಶಾಪಿಂದ ಮುಗಿಸ್ಕೊಂಡು ಬಂದು ಸೊ ಇವಾಗೆಲ್ಲ ಶೂಟ್ಸ್ ಮಾಡಬೇಕಾಗಿತ್ತು. ಸೊ ಫಸ್ಟ್ ಡ್ರೆಸ್ ಇದು. ಸೊ ಇವಾಗ ನಾನು ಶೂಟ್ ಮಾಡ್ತಿದ್ದೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಾನು ಎಷ್ಟು ಡ್ರೆಸ್ಸಸ್ ಚೇಂಜ್ ಮಾಡ್ತೀನಿ ಅಂತ ಇವತ್ತು ತೋರಿಸ್ತೀನಿ. ಸೊ ಹೇಗೆ ಕಾಣ್ತಿದ್ದೀನಿ ಈ ಒಂದು ಡ್ರೆಸ್ಸಲ್ಲಿ ಅಂತ ಕಮೆಂಟ್ ಮಾಡಿ. ಈ ಡ್ರೆಸ್ ಲಿಂಕ್ ಏನಾರ ನಿಮಗೆ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ಅದರಲ್ಲಿ. ಸೊ ಗೈಸ್ ಈಗಷ್ಟೇ 1 ಶೂಟ್ ಮುಗೀತು. ಸೊ ಇವಾಗ ನಮ್ಮ ಅಮ್ಮ ಇಲ್ದಲೇ ಇರೋ ಕಾರಣ ನಾನೇ ಹೋಗಿ ಇವತ್ತು ಚಪಾತಿ ಮಾಡಿಕೊಂಡು ತಿನ್ನಬೇಕು. ಸೊ ಬನ್ನಿ ನಾನು ಹೆಂಗೆ ಚಪಾತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ನಮ್ಮ ಮನೇಲಿ ಯಾರೂ ಇರಲಿಲ್ಲ. ಸೊ ನಾನೇ ಇವತ್ತೆಲ್ಲ ಫುಲ್ ಅಡುಗೆ, ಅಂದರೆ ನಮ್ಮಮ್ಮ ಚಪಾತಿಗೆ ಮಾಡಿಟ್ಟು ಹೋಗಿದ್ದಾರೆ. ನಾನೇ ಚಪಾತಿ ಮಾಡಿಕೊಂಡು ಪಲ್ಯ ಮಾಡಿಟ್ಟು ಹೋಗಿದ್ದಾರೆ. ನಾನೇ ಚಪಾತಿ ಮಾಡ್ಕೊಂಡು ತಿನ್ನಬೇಕು. ಬನ್ನಿ ಗೈಸ್ ಮಾಡ್ಕೊಂಡು ತಿನ್ನೋಣ. ಸೊ ಗೈಸ್ ಎಷ್ಟು ಈಸಿ ಗೊತ್ತಾ, ನಮ್ಮಮ್ಮ ಆಲ್ರೆಡಿ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಪಲ್ಯ ಕೂಡ ಮಾಡಿದ್ದಾರೆ. ಸೊ ಒಂದು ಚಪಾತಿ ಹಿಟ್ಟು ತಗೊಂಡು ಒಂದಲ್ಲ 2 ತಿಂತೀನಿ ಗೈಸ್. ನಾನು 2 ಚಪಾತಿ ಹಿಟ್ಟು ತಗೊಂಡು ಸೊ ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಸೊ ನಾನು ಎಷ್ಟು ರೌಂಡಾಗಿ ಹೋಗ್ತಿದ್ದೀನಿ ನೋಡಿ ಗಾಯ್ಸ್. ಸೊ ಇದನ್ನ ಇದ್ರ ಒಳಗಡೆ ಹಾಕೊಂಡು ಇನ್ನೊಂದು ಚಪಾತಿನ ಒತ್ತನ.
ಸೊ 2 ಚಪಾತಿನೂ ಆಯಿತು ಫೈನಲಿ. ನಾನು ಇದನ್ನ ಬೇಯಿಸಿ ಸಿಗ್ತೀನಿ ಗೈಸ್. ನಮ್ಮಮ್ಮ ಪಲ್ಯಗೆ ಸೇಮ್ ಎಣ್ಗಾಯಿ ಅವತ್ತು ಹೇಳಿದ್ನಲ್ಲ ಅದೇ ಎಣ್ಗಾಯಿನ ಇವತ್ತು ಕೂಡ ಮಾಡಿದ್ದಾರೆ. ಸೊ ಅದನ್ನ ಚಪಾತಿಗೆ ಹಾಕೊಂಡು ತಿನ್ನೋಣ ಬನ್ನಿ ಗೈಸ್. ನೋಡಿ ಇನ್ನ ಚೆನ್ನಾಗಿ ಬೇಯಬೇಕು. ಆ ಕಡೆ ಈ ಕಡೆ ಎರಡು ಕಡೆನೂ ಬೇಯ್ತಿ. ಸೊ 1 ಚಪಾತಿ ಆಗಿದೆ ಗೈಸ್. 1 ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ವಿತೌಟ್ ಆಯಿಲ್ ತಿನ್ಬೇಕು, ವಿತ್ ಆಯಿಲ್ ತಿನ್ನಬಾರ್ದು ಗೈಸ್. ಡಯಟಲ್ಲಿ ಇದ್ರೆ ವಿತ್ ಆಯಿಲ್ ತಿನ್ನಬೇಡಿ. ಸೊ ಗೈಸ್ ಅದ್ರ ಜೊತೆಗೆ ಇಷ್ಟು ಫುಲ್ಲು ವೆಜಿಟೇಬಲ್ಸ್ ಅಂದರೆ ಕುಕುಂಬರ್ ಮತ್ತು ಟೊಮ್ಯಾಟೊ. ಕ್ಯಾರೆಟ್ ತಿಂತಿದ್ದೆ, ಇವತ್ತು ಕ್ಯಾರೆಟ್ ಇಲ್ದಲೇ ಇರೋ ಕಾರಣಕ್ಕೆ ನಾನು ಟೊಮ್ಯಾಟೊ ತಿಂತಾ ಇದ್ದೀನಿ. ಇದ್ರ ಜೊತೆಗೆ ಇದು 2 ಚಪಾತಿ. ಸೊ ಬನ್ನಿ ಗೈಸ್ ಹೋಗಿ ತಿನ್ಬಿಡೋಣ, ಹೊಟ್ಟೆ ಹಸುವಾಗ್ತದೆ. ಸೊ ಗೈಸ್ ಆಮೇಲೆ ನನ್ನ ಫ್ರೆಂಡ್ ಬಂದಿದ್ಲು, ಅವಳ ಜೊತೆ ಕೆಲವೊಂದು ಶೂಟ್ಸ್ ಇತ್ತು. ಸೊ ಆ ಶೂಟ್ಸ್ ಎಲ್ಲ ಮಾಡಿಬಿಟ್ಟು ಒಂದು 3 ರೀಲ್ಸಿಗೆ ಡಾನ್ಸ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಬೇರೆ ಔಟ್ಫಿಟ್ನ ಚೇಂಜ್ ಮಾಡಿ ಬೇರೆ ಡಾನ್ಸ್ ಮಾಡಿದ್ವಿ. ಇದು ನಮ್ಮದು 3ನೇ ಔಟ್ಫಿಟ್ಟು. ಇದು 3ನೇ ಔಟ್ಫಿಟ್. ಆಕ್ಚುಲಿ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. 2 ವಿಡಿಯೋ ಮಾಡಾಯ್ತು ಅಲ್ಲೇ. ಸೊ ಗೈಸ್ 2 ವಿಡಿಯೋ ಮಾಡಾಗಿದೆ. ಇದು 3ನೇ ವಿಡಿಯೋಗೆ ನಾವು ನೈಟಿ ಹಾಕಿದೀವಿ. ಸೊ ಕ್ರೇಜಿ ಬರುತ್ತೆ ಅಂತ ಅನ್ಕೊಳ್ಳಿ ಈ ಡಾನ್ಸ್ ವಿಡಿಯೋ. ಸ್ವಲ್ಪ ಗ್ಲಿಮ್ಸ್ ಹಂಗೆ ನಾನು ಬ್ಲಾಗಲ್ಲೂ ಹಾಕಿರ್ತೀನಿ. ಇನ್ ಮಿಕ್ಕಿದ ವಿಡಿಯೋ ಕಂಪ್ಲೀಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಐಡಿ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಮತ್ತೆ ಇವಳು ಇನ್ಸ್ಟಾಗ್ರಾಮ್ ಐಡಿನೂ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಹೋಗಿ ಫಾಲೋ ಮಾಡಿ, ಮತ್ತೆ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬೇಗ. ಥ್ಯಾಂಕ್ ಯು ಸೊ ಮಚ್. ನಾನಿವತ್ತು ಮನೆ ಒಳಗಡೆ ವಾಕಿಂಗ್ ಮಾಡ್ತಾ ಇಲ್ಲ, ಮನೆ ಆಚೆ ಕಡೆ ಇನ್ ದ ಸೆನ್ಸ್ ನಮ್ಮ ಮನೆ ವರಂಡದಲ್ಲಿ ವಾಕಿಂಗ್ ಮಾಡ್ತಾ ಇದ್ದೆ. ಸ್ವಲ್ಪ ಇವತ್ತು ಫುಲ್ ಹೆಕ್ಟಿಕ್ ಡೇ ಆಗಿರೋದ್ರಿಂದ ಸ್ವಲ್ಪ ಫ್ರೆಶ್ ಏರ್ ತಗೊಳ್ಳೋಣ ಅಂತ ಅಂದ್ಕೊಂಡು ಆಚೆ ಬಂದಿದ್ದೀನಿ ಗೈಸ್. ಆಲ್ರೆಡಿ ಇದು ನೋಡಿ, ಇದು ನಮ್ಮ ಮನೆ ವರಂಡ. ಆಲ್ರೆಡಿ ನಮ್ಮ ಅಮ್ಮಂದು ವಾಕಿಂಗ್ ಕಂಪ್ಲೀಟ್ ಆಗೋಯ್ತು. ಸೊ ನಮ್ಮಮ್ಮ ವಾಕಿಂಗ್ ಮಾಡಿಬಿಟ್ಟು ಕೂತ್ಬಿಟ್ಟಿದ್ದಾರೆ ಹಂಗೆ. ಸೊ ಆಮೇಲೆ ಇಲ್ಲಿ ಇವಾಗ ನಮ್ಮಪ್ಪ ಈ ಕಡೆಯಿಂದ ಆ ಕಡೆ ಎಂಡಿಂಗ್ವರೆಗೂ ವಾಕಿಂಗ್ ಹೋಗ್ತಿದ್ದಾರೆ. ಸೊ ನಾನು ಈ ಕಡೆಯಿಂದ ಆ ಕಡೆವರೆಗೂ, ಈ ಎಂಡಿಂಗ್ವರೆಗೂ ವಾಕಿಂಗ್ ಹೋಗ್ತಾ ಇದ್ದೀನಿ. ಸೊ ಅಷ್ಟೇ ಗೈಸ್, 10K ಸ್ಟೆಪ್ಸ್ ಮುಗಿಸಿ ಆಮೇಲೆ ಹೋಗಿ ಮಲ್ಕೊಳ್ಳೋಣ. ತಲೆ ಕೆಟ್ಟೋಗಿದೆ ನನಗೆ. ದಿವಸ ಏನೇನು ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು, ಏನು ಮಾಡ್ಬೇಕಂತ ಅರ್ಥ ಆಗ್ತಿಲ್ಲ. ಸೊ ನಿಮ್ಗೇನಾರ ಸಜೆಷನ್ಸ್ ದಯವಿಟ್ಟು ಕೊಡಿ, ನನಗೆ ಏನೇನು ಮಾಡ್ಬೋದು ಮುಂದೆ ಅಂತ. ಸೊ ಪ್ಲೀಸ್ ಹೆಲ್ಪ್ ಮೀ. ಅಷ್ಟೇ ಗೈಸ್, ಆಮೇಲೆ ಸಿಗ್ತೀನಿ. ಸೊ ಗೈಸ್ ಈಗಷ್ಟೇ ಎಲ್ಲ ಕಂಪ್ಲೀಟಾಗಿ ಶೂಟ್ಸ್ ಮುಗೀತು. ನಾನು ತುಂಬ ದಿವಸ ಅರೌಂಡ್ ಒಂದು 2 ಡೇಸ್ ಆಗೋಗಿತ್ತು ನಾನು ಕಂಪ್ಲೀಟಾಗಿ ಮುಖ ಕ್ಲೀನಪ್ ಮಾಡಿಕೊಂಡು. ನಾನು ಕ್ಲೀನಪ್ನ ಬರೀ ನಾನು ಆಯಿಲಲ್ಲಿ ಮಾಡ್ಕೊತೀನಿ ಅಷ್ಟೇ, ಅದು ಕೊಬ್ಬರಿ ಎಣ್ಣೆಲಿ ಮಾಡ್ಕೊತೀನಿ. ಹೆಂಗೆ ಅಂದರೆ ಜಸ್ಟ್ ಒಂದು ಕಾಟನ್ ತೊಗೋತೀನಿ, ಎಣ್ಣೆ ಹಾಕ್ಕೊಂಡು ಕಂಪ್ಲೀಟಾಗಿ ಮುಖ ಕ್ಲೀನಪ್ ಮಾಡ್ಕೊತೀನಿ ಗೈಸ್. ಅದರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ. ನಾನು ಡೈಲಿ ಆ್ಯಕ್ಚುಲಿ ಮುಂಚೆ ಅಂತೂ ಡೈಲಿ ರಾತ್ರಿ ಮಾಡ್ತಾ ಇದ್ದೆ. ಇವಾಗ ಅಷ್ಟು ಟೈಮ್ ಇಲ್ಲ ತುಂಬ ತೆಗಿಬೇಕು ಅಂತ. ಮೇಕಪ್ ರಿಮೂವರಲ್ಲಿ ತೆಗೆದ್ಬಿಡ್ತೀನಿ ಬೇಗ ಹೋಗುತ್ತೆ ಅಂತ. ಸೊ ಅದು ಮಾಡಬೇಡಿ ನೀವು. ಜಸ್ಟ್ ಆಯಿಲಿಂದ ಅಪ್ಲೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುಖ ಮಾತ್ರ. ಸಿಕ್ಕಾಪಟ್ಟೆ ಚೆನ್ನಾಗಿ ಗ್ಲೋ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಎಷ್ಟು ಗ್ಲೋ ಆಗ್ತಿದೆ ಅಂತ. ಸೊ ತುಂಬ ಸುಸ್ತಾಗೋಗಿದೆ ಇವತ್ತು. ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವ್ಲಾಗು ಸ್ವಲ್ಪ ಚಿಕ್ಕದಾಗಿತ್ತು, ತುಂಬ ಚಿಕ್ಕದಾಗಿತ್ತು. ಯಾಕೆ ಅಂದರೆ ಇವತ್ತು ತುಂಬ ಕೆಲಸ ಇದ್ರೋದ್ರಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಜಾಸ್ತಿ. ಏನಂದ್ರೆ ತುಂಬ ಶೂಟ್ಸ್ ಇತ್ತು, ಆಗಲೇ ಕಸ್ಟಮರ್ಸ್ ಸ್ವಲ್ಪ ಜಾಸ್ತಿನೇ ಇದ್ದರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ದಿನ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಏನು ಇಷ್ಟ ಆಗಿದೆ ಅಂತ. ಈ ಒಂದು ಹ್ಯಾಕ್ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್.